ನಮಸ್ತೆ ಫ್ರೆಂಡ್ಸ್, ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ರೀತಿಯಾದ ಬಟ್ಟೆ ನಿಮಗೆ ಆಯುರ್ವೇದಿಕ್ ಹಾಸ್ಪಿಟ್ಲ್ ಹಿಂಭಾಗ ಮೈಸೂರಲ್ಲಿ 60ರಿಂದ 70 ರೂಪಾಯಿ ಮೀಟ್ರಿಗೆ ಸಿಗುತ್ತೆ. ಇದು ಕಲರ್ ಫೇಲ್ಯೂರ್ ಆಗೋದಿಲ್ಲ ಮತ್ತು ಕ್ವಾಲಿಟಿ ಆಗೂ ಇರುತ್ತೆ. ಈಗ ಹ್ಯಾಂಡ್ ಬ್ಯಾಗ್ ಹೊಲಿಯೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ. 18.5 ಇಂಚು ಅಗಲ, 13 ಇಂಚು ಉದ್ದದ್ದು 2 ಪೀಸ್ ಬೇಕಾಗುತ್ತೆ. 15 ಇಂಚು ಅಗಲ, 5 ಇಂಚು ಉದ್ದದ್ದು 1 ಪೀಸ್ ಬೇಕಾಗುತ್ತೆ. ಹ್ಯಾಂಡಲ್ಗೆ 4 ಇಂಚು ಅಗಲ, 26 ಇಂಚು ಉದ್ದದ್ದು 2 ಪೀಸ್ ಬೇಕಾಗುತ್ತೆ. ಮೇನ್ ಬಟ್ಟೆಗೆ ಇದೇ ಅಳತೆಗೆ ಒಂದು ಲೈನಿಂಗ್ ಪೀಸ್ ತೊಗೊಂಡಿದ್ದೇನೆ, ಫೋಮ್ ತೊಗೊಂಡಿದ್ದೇನೆ. ಫಸ್ಟು ಲೈನಿಂಗು ಫೋಮು ಮೇನ್ ಕ್ಲಾತ್ ಇಟ್ಬಿಟ್ಟು 2 ಪೀಸಿಗೂ 4 ಕಡೆ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು. 4 ಕಡೆ ಸುತ್ತ ಹೊಲಿಗೆ ಹಾಕಿ ಆದಮೇಲೆ ಎಕ್ಸ್ಟ್ರಾ ಲೈನಿಂಗು ಫೋಮ್ ಇದ್ದರೆ ಕಟ್ ಮಾಡ್ಕೊಳ್ಬೇಕು 2 ಪೀಸಲ್ಲೂ. ಯಾವುದಾದ್ರೂ ಒಂದು ಪೀಸಿಗೆ 13.5 ಇಂಚು ಉದ್ದ ಇರೋ ಕಡೆ ತಲೆ ಮೇಲೆ 2.5 ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಳ್ಬೇಕು. ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. 18.5 ಇಂಚು ಇರೋದು 2 ಜಿಪ್ ಬೇಕಾಗುತ್ತೆ. 1 ಪೀಸ್ ಜಿಪ್ಪನ್ನು ಮೇನ್ ಬಟ್ಟೆ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಮತ್ತು ಹೊಲಿಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಂಡು ಹೊಲಿಗೆ ಒಳಗಡೆ ಮಾಡಿ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಸೀದಾ ಇಟ್ಕೊಳ್ಬೇಕು. ಇನ್ನೊಂದು ಕಟ್ ಮಾಡಿರೋ ಪೀಸ್ನ ಜಿಪ್ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಉಲ್ಟಾ ಇಟ್ಕೊಳ್ಬೇಕು. ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿ ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಸ್ವಲ್ಪ ಜಿಪ್ ಓಪನ್ ಮಾಡಿ ರನ್ನರ್ಸ್ ಹಾಕಿ ಮಧ್ಯದಲ್ಲೇ ರನ್ನರ್ಸ ನಿಲ್ಲಿಸ್ಕೊಳ್ಬೇಕು ಈ ರೀತಿಯಾಗಿ. ಇದೇ ಅಳತೆಗೆ ಒಂದು ಲೈನಿಂಗ್ ಪೀಸ್ ತಗೊಳ್ಬೇಕು. ಲೈನಿಂಗ್ ಮೇಲೆ ಮೇನ್ ಬಟ್ಟೆ ಇಟ್ಬಿಟ್ಟು 4 ಕಡೆ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು. ಎಕ್ಸ್ಟ್ರಾ ಲೈನಿಂಗ್ ಇದ್ದರೆ ಕಟ್ ಮಾಡ್ಕೊಳ್ಬೇಕು. ಹ್ಯಾಂಡಲ್ಗೆ 2 ಸೈಡು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಹ್ಯಾಂಡಲ್ ತಯಾರಿಸ್ಕೊಳ್ಬೇಕು. ಮೇನ್ ಬಟ್ಟೆನ ಸೆಂಟ್ರ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸೆಂಟ್ರ್ ಮಾಡ್ಕೊಂಡಾದ್ಮೇಲೆ ಮಧ್ಯದಿಂದ ಸೆಂಟ್ರಿಂದ 2 ಸೈಡುವೆ 3.5 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಬೇಕು. 3.5 ಇಂಚಿಗೆ ಮಾರ್ಕ್ ಹಾಕಿರ್ತೀರಲ್ಲ, ಅಲ್ಲೇ ಹ್ಯಾಂಡ್ ಇಟ್ಬಿಟ್ಟು 2 ಕಡೆ ಸ್ಟಿಚ್ ಮಾಡ್ಕೊಳ್ಬೇಕು. 2 ಪೀಸಿಗೂ ಇದೇ ರೀತಿಯಾಗಿ ಅಳತೆ ತಗೊಂಡು ಹ್ಯಾಂಡ್ ಇಟ್ಕೊಳ್ಬೇಕು. ಈಗ 2 ಪೀಸಿಗೂ ನಾನು ಹ್ಯಾಂಡಲ್ ಸ್ಟಿಚ್ ಮಾಡಿ ಆಗಿದೆ. ಹ್ಯಾಂಡಲ್ ಸ್ಟಿಚ್ ಮಾಡಿ ಆದಮೇಲೆ ಇನ್ನೊಂದು ಜಿಪ್ಪನ್ನು ಮೇನ್ ಬಟ್ಟೆ ಮೇಲೆ ಉಲ್ಟಾ ಇಡಬೇಕು. ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಜಿಪ್ಪಿಟ್ಟು ಹೊಲಿಗೆ ಹಾಕ್ಕೊಂಡ್ಮೇಲೆ ಉಲ್ಟಾ ಇಟ್ಕೊಳ್ಬೇಕು. ಉಲ್ಟಾ ಇಟ್ಕೊಂಡು ಹ್ಯಾಂಡ್ಲ್ ಮೇಲ್ ಮಾಡಿಕೊಂಡು ಹೊಲಿಗೆ ಒಳಗಡೆ ಮಾಡಿ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಟಾಪ್ ಸ್ಟಿಚ್ ಹೊಲ್ದು ಆದಮೇಲೆ ಸೀದಾ ಇಟ್ಕೊಳ್ಬೇಕು. ಹ್ಯಾಂಡಲ್ನ ಕೆಳಗಡೆ ಮಾಡಿಬಿಟ್ಟು ಇನ್ನೊಂದು ಪೀಸ್ನ ಜಿಪ್ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಹೊಲಿಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಂಡು ಇದಕ್ಕೂ ಕೂಡ ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಟಾಪ್ ಸ್ಟಿಚ್ ಹೊಲ್ದೇ ಆಗಿದೆ. 11 ಇಂಚು ಅಗಲ, 10 ಇಂಚು ಉದ್ದದ್ದು ಒಂದು ಬಟ್ಟೆ ಬೇಕಾಗುತ್ತೆ ಒಳಗಡೆ ಜೋಬಿಗೆ. ಇದನ್ನು ಈ ರೀತಿಯಾಗಿ ಸೆಂಟ್ರ್ ಮಾಡಿಕೊಂಡು ಮೇಲಿಂದ 2 ಇಂಚಿಗೆ ಮತ್ತು ಅಗಲದಿಂದ 3.5 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಬೇಕು. ಕ್ರಾಸಾಗಿ ಮಾರ್ಕ್ ಹಾಕ್ಕೊಂಡು ಈ ರೀತಿ ನಾನು ತೋರಿಸ್ತಿರೋ ರೀತಿ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು. ಓಪನ್ ಮಾಡಿ ಇಟ್ಕೊಳ್ಬೇಕು. 9 ಇಂಚಿರೋದು ಒಂದು ಜಿಪ್ ತೊಗೊಂಡು ಅದಕ್ಕೆ ಫಸ್ಟೇ ರನ್ನರ್ಸ್ ಹಾಕ್ಕೊಳ್ಬೇಕು. ರನ್ನರ್ಸ್ ಹಾಕಾದ್ಮೇಲೆ ಓಪನ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ಈ ರೀತಿ ರನ್ನರ್ಸ್ ಹಾಕಿರೋ ಜಿಪ್ಪನ್ನ ಇಟ್ಬಿಟ್ಟು 4 ಕಡೆ ಒಳಗಡೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಜಿಪ್ ಇಟ್ಟಾದಮೇಲೆ ಒಳಗಡೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ನನಗೆ ಆರೋಗ್ಯ ಚೆನ್ನಾಗಿಲ್ಲದೆ ಇರೋದ್ರಿಂದ ಮೆನೋಪಾಸ್ ಪ್ರಾಬ್ಲಮ್ ಇದ್ದಿದ್ದರಿಂದ ವಿಡಿಯೋ ಸರಿಗೆ ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಮುಂದೆ ವೀಕ್ಲಿ 1 ಡೇಸು ವಿಡಿಯೋ ಬಿಡ್ತೇನೆ. ಸ್ವಲ್ಪ ಹೊಸದಲ್ವ, ಕಂಫರ್ಟ್ ಆಗಬೇಕು, ಅದಕ್ಕೋಸ್ಕರ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ಈ ರೀತಿ ಜಿಪ್ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಜಿಪ್ಪು ಹಾಕಿರ್ತೀವಲ್ಲ, ಅದಕ್ಕಲ್ಲ, ಜಿಪ್ಪು ಹಾಕ್ತೇ ಇರೋದಕ್ಕೆ ಸೈಡಿಗೆ ಇದನ್ನು ಜೋಬನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ರೀತಿ ಸೆಂಟ್ರಿಗೆ ಇಟ್ಬಿಟ್ಟು 4 ಕಡೆ ಹೊಲಿಗೆ ಹಾಕ್ಕೊಳ್ಬೇಕು. ಜೋಬ್ ಅಟ್ಯಾಚ್ ಮಾಡಿರೋ ಕಡೆ ಹೊಲಿಬಾರ್ದು. ಫ್ರಂಟ್ ಜೋಬ್ ಇಲ್ಲದೆ ಇರೋ ಕಡೆ ಹಾಕಬೇಕು. ರನ್ನರ್ಸ್ ಹಾಕ್ಕೊಳ್ಬೇಕು. ರನ್ನರ್ಸ್ ಹಾಕಿ ಆದಮೇಲೆ 2 ಸೈಡುವೆ ಹೊಲಿಗೆ ಹಾಕ್ಕೊಳ್ಬೇಕು. 2 ಸೈಡು ಹೊಲಿಗೆ ಹಾಕಿ ಆದಮೇಲೆ ಇನ್ನೊಂದು ಪೀಸ್ 14 ಇಂಚು ಮತ್ತು 5.5 ಇಂಚು ಪೀಸನ್ನು ಸೆಂಟ್ರು ಮಾಡ್ಕೊಳ್ಬೇಕು. ಲೈನಿಂಗು ಫೋಮು ಇಟ್ಟು ಹೊಲ್ಕೊಂಡು ಸೆಂಟ್ರು ಮಾಡ್ಕೊಳ್ಬೇಕು. 4 ಸೈಡು ಸೆಂಟ್ರು ಮಾಡ್ಕೊಳ್ಬೇಕು. 4 ಸೈಡು ಈ ರೀತಿಯಾಗಿ ಸೆಂಟ್ರು ಮಾಡ್ಕೊಂಡಾದಮೇಲೆ ಬ್ಯಾಗನ್ನು ಕೂಡ ಈ ರೀತಿಯಾಗಿ ಹಿಡ್ಕೊಂಡು ಸೆಂಟ್ರು ಮಾಡ್ಕೊಳ್ಬೇಕು. 2 ಸೈಡುವೆ ಸೆಂಟ್ರು ಮಾಡ್ಕೊಳ್ಬೇಕು. 2 ಸೈಡು ಸೆಂಟ್ರು ಮಾಡಿಕೊಂಡು ಇನ್ನೊಂದು ಲೈನಿಂಗು ಫೋಮು ಇಟ್ಟು ಹೊಲ್ಕೊಂಡಿರ್ತೀವಲ್ಲ, ಅದನ್ನು ಫಸ್ಟು ಈ ಮಧ್ಯದಲ್ಲಿ ಹೊಲ್ಕೊಳ್ಬೇಕು.
2 ಪೀಸುವೆ ಸೆಂಟ್ರ್ ಮಾಡ್ಕೊಂಡು ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಬಿಟ್ಟು ಹೊಲ್ಕೊಳ್ಬೇಕು. 4 ಸೈಡುವೆ ಈ ರೀತಿಯಾಗಿ ಹೊಲ್ಕೊಳ್ಬೇಕು. 4 ಸೈಡು ಹೊಲ್ದೇ ಆಗಿದೆ. ಈಗ ಹ್ಯಾಂಡ್ ಬ್ಯಾಗ್ ಯಾವ ರೀತಿ ಬಂದಿದೆ ಅಂತ ಹೇಳಿ ಓಪನ್ ಮಾಡಿ ನೋಡೋಣ. ಅರ್ಧ ಮೀಟ್ರ್ ಒಳಗಡೆ ನಿಮಗೆ ಈ ರೀತಿಯಾದ ಹ್ಯಾಂಡ್ ಬ್ಯಾಗು ತಯಾರಿಸ್ಕೊಳ್ಬೋದು. ಈ ಬ್ಯಾಗನ್ನು ನೀವು 2 ರಿಂದ 3 ಜೊತೆ ಬಟ್ಟೆ ಹಾಕ್ಕೊಂಡು ಹೋಗ್ಬೋದು. ನಿಮಗೆ ಸ್ಯಾರಿ ಆದರೆ 3 ಜೊತೆ ಹಿಡಿಸುತ್ತೆ, ಮತ್ತು ಡ್ರೆಸ್ ಎಲ್ಲ ಆದರೆ 4 ಜೊತೆ ಕೂಡ ಹಿಡಿಸುತ್ತೆ. ನನಗೆ ಇಲ್ಲಿ 5 ಬ್ಯಾಗು ಆರ್ಡ್ರ್ ಇತ್ತು. ನಾನು ಇದನ್ನು 250 ರೂಪಾಯಿಗೆ ಸೇಲ್ ಮಾಡ್ತೇನೆ. ನೀವು ಕೂಡ ಈ ರೀತಿಯಾಗಿ ಕಲ್ತ್ಕೊಂಡ್ರೆ ಆರ್ಡ್ರುಗಳು ಬರುತ್ತೆ, ಮತ್ತು ಈ ರೀತಿಯಾದ ನೀಟಾಗಿ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಜಿಪ್ಪು ರನ್ನರ್ಸು ಉಪಯೋಗಿಸಿ ಹೊಲಿದ್ರೆ ಕಸ್ಟಮರು ರೆಗ್ಯುಲರ್ ಆಗ್ತಾರೆ. ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.